ಬೆಂಗಳೂರಲ್ಲಿ ವೈದ್ಯ ಪತಿಯಿಂದ ಪತ್ನಿಯನ್ನ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣ ಸಂಬಂಧ ಕೊಲೆ ಕೇಸ್ನಲ್ಲಿ ಬೆಚ್ಚಿ ಬೀಳಿಸುವಂತ ಒಂದಷ್ಟು ಅಂಶಗಳು ಈಗ ರಿವೀಲ್ ಆಗ್ತಾ ಇದೆ. ಪ್ರೇಯಸಿಗೋಸ್ಕರ ಕೊಲೆ ಮಾಡಿದ್ನ ಪಾಪಿ ಪತಿ ಅನ್ನೋದು ಮೊದಲನೇ ಪ್ರಶ್ನೆ. ಇಂಜೆಕ್ಷನ್ ನೀಡಿ ಕೃತಿಕಾ ರೆಡ್ಡಿಯನ್ನ ಕೊಲೆ ಮಾಡಿದ ಪತಿ ಮಹೇಂದ್ರ ರೆಡ್ಡಿ. ಓವರ್ ಡೋಸ್ ಅನಾಸ್ಥೇಷಿಯಾ ಕೊಟ್ಟು ಪತ್ನಿಯನ್ನ ಕೊಲೆ ಮಾಡಲಾಗಿತ್ತು. ಇಂಜೆಕ್ಷನ್ ನೀಡಿ ಕೃತಿಕಾಳನ್ನ ಕೊಲೆ ಮಾಡಿದ್ದ, ಓವರ್ ಡೋಸ್ ಅನಾಸ್ಥೇಷಿಯಾ ಕೊಟ್ಟು ಪತ್ನಿಯನ್ನ ಕೊಲೆ ಮಾಡಿದ್ದ. ಬೆಂಗಳೂರಿನಲ್ಲಿ ವೈದ್ಯ ಪತಿಯಿಂದ ಪತ್ನಿಯನ್ನ ಕೊಂದಂತ ಪ್ರಕರಣ, ಕೊಲೆ ಕೇಸ್ನಲ್ಲಿ ಬೆಚ್ಚಿ ಬೀಳಿಸುವಂತ ಒಂದಷ್ಟು ಸಂಗತಿಗಳು ರಿವೀಲ್ ಆಗ್ತಾ ಇದೆ. ನೋಡಿ, ಮನೆಯಲ್ಲೇ ಕೃತಿಕಾಳ ಕಾಲಿಗೆ ಈ ಪಾಪಿ ಪತಿ ಐವಿ ಹಾಕಿದ್ದ. ಪೀರಿಯಡ್ಸ್ ವೇಳೆ ಡ್ರಿಪ್ ಹಾಕಿಕೊಳ್ಳಲು ಒತ್ತಾಯ ಮಾಡ್ತಾ ಇದ್ದ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗೂ ಕೂಡ ಈತನೇ ಚಿಕಿತ್ಸೆ ಕೊಡ್ತಾ ಇದ್ದ. ಕಾಲಿಗೆ ಐವಿ ಹಾಕಿದ್ರ ಬಗ್ಗೆ ಪೊಲೀಸರಿಗೆ ಅನುಮಾನ ಇದೆ. ವೈದ್ಯರ ಬಳಿ ಮಾಹಿತಿಯನ್ನ ಪೊಲೀಸರು ಪಡ್ಕೊಂಡಿದ್ರು. ಎಂಥ ನೀಚ ನೋಡಿ, ಇವರೆಲ್ಲ ಎಜುಕೇಟೆಡ್ ಕ್ಲಾಸ್ ಏನ್ರಿ? ಅಷ್ಟು ದೊಡ್ಡ ಡಾಕ್ಟರ್ ಆಗಿ ಏನ್ರಿ ಪ್ರಯೋಜನ? ಡಾಕ್ಟರ್ ಓದೋದು ಏನಕ್ಕೆ? ಜೀವವನ್ನ ಉಳಿಸೋದಕ್ಕೆ. ಅಂಥದ್ರಲ್ಲಿ ಕಟ್ಕೊಂಡು ಹೆಂಡತಿ ಜೀವನೇ ತೆಗಿತಾನೆ ಇವನು ಅಂತ ಹೇಳಿದ್ರೆ ಇವನು ಎಂಥ ನೀಚ ದುಷ್ಟ ಇರಬೇಕು. ಇವನಂತರ ಸೈಲೆಂಟ್ ಕಿಲ್ಲರ್ ಇವನು. ಮೆನ್ಸ್ಟ್ರುವಲ್ ಸೈಕಲ್ಸ್ ನಡೀತಿದ್ದಂಥ ಸಂದರ್ಭದಲ್ಲಿ ಇವನು ಕಾಲ್ಗೆ ಐವಿ ಡ್ರಿಪ್ಸ್ ಹಾಕ್ತಂತ ಮಾಹಿತಿ ಇದೆ, ಅನುಮಾನ ಇದೆ ಪೊಲೀಸರಿಗೆ. ಇದ್ರ ಬಗ್ಗೆ ವೈದ್ಯರ ಬಳಿ ಪೊಲೀಸರು ಮಾಹಿತಿಯನ್ನ ಪಡ್ಕೊಂಡಿದ್ರು. ಕೊಲೆ ಕೇಸ್ನಲ್ಲಿ ತನಿಖೆ ನಡೆಸ್ತಾ ಹೋದಂತೆಲ್ಲ ಒಂದಷ್ಟು ಬೆಚ್ಚಿ ಬೀಳಿಸುವಂತ ಸಂಗತಿಗಳು ರಿವೀಲ್ ಆಗ್ತಾ ಇದೆ. ಎಷ್ಟು ಚೆನ್ನಾಗಿದ್ದಂತ ಹೆಣ್ಮಗಳು ಕೃತಿಕಾ, ಆಕೆಯನ್ನ ಈ ನೀಚ ಕೊಂದ್ಬಿಟ್ಟಿದ್ದಾನೆ. ಇವನೇನು ಸ್ಯಾಡಿಸ್ಟ ಅಂತ ಅನ್ಸುತ್ತೆ. ಕಿಲ್ಲರ್ ಡಾಕ್ಟರ್ನ ಜನ್ಮವನ್ನ ಜಾಲಾಡ್ತಾ ಇದ್ದಾರೆ ಪೊಲೀಸರು. 3 ಆಯಾಮಗಳಲ್ಲಿ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಯಾವ್ಯಾವ ಆಯಾಮಗಳು ಅಂತ ನೋಡೋದಾದ್ರೆ, ಮೊದಲನೇದು ಮಹೇಂದ್ರ ರೆಡ್ಡಿಗೆ ಅಕ್ರಮ ಸಂಬಂಧದ ಶಂಕೆ ಇದೆ. ಎರಡನೇದು ಹಣಕಾಸಿನ ವಿಚಾರದ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಏನಾದ್ರೂ ವ್ಯವಹಾರಗಳನ್ನ ಹೊರಗಡೆ ಮಾಡ್ಕೊಂಡಿದ್ನ ಅಥವಾ ವರದಕ್ಷಿಣೆ ಕಿರುಕುಳವನ್ನ ಏನಾದ್ರೂ ನೋಡ್ತಾ ಇದ್ನಾ ಅಂತ. ಇನ್ನು ಮೂರನೇದು ಅನಾರೋಗ್ಯ ಪತ್ನಿ ಬೇಡ ಅಂತ ಕೊಲೆ ಮಾಡಿರಬಹುದು ಅನ್ನೋ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಆಕೆಗೆ ಅನಾರೋಗ್ಯ ಇತ್ತು, ಬೇಡ ಅಂತ ಅನ್ಸಿದ್ರೆ ಡಿವೋರ್ಸ್ ತಗೋಬಹುದಾಗಿತ್ತು, ಬಿಡ್ಬಹುದಾಗಿತ್ತು. ಅದು ಬಿಟ್ಬಿಟ್ಟು ಈ ರೀತಿ ಸಾಯಿಸುವಂತ ಕೆಲ್ಸಕ್ಕೆ ಹೋಗಬಾರ್ದಾಗಿತ್ತು. ಆರೋಪಿ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡು ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. 6 ತಿಂಗಳ ಫೋನ್ ಕಾಲ್ಸ್ CDR ಹಾಕಿದ್ದಾರೆ ಪೊಲೀಸರು. ಯಾವ ಸ್ಥಳದಲ್ಲಿ ವಾಸ್ತವ್ಯ ಹೂಡಿದ್ದ, ಏನು ಎತ್ತ, ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇಂಜೆಕ್ಷನ್ ನೀಡಿ, ಓವರ್ ಡೋಸ್ ಅನಾಸ್ಥೇಷಿಯಾವನ್ನ ನೀಡಿ ಕೃತಿಕಾ ರೆಡ್ಡಿಯನ್ನ ಪತಿ ಮಹೇಂದ್ರ ರೆಡ್ಡಿ ಕೊಲೆ ಮಾಡಿದ್ದಾರೆ. ಎಂಥ ನೀಚರಿ! ಇವನನ್ನು ಯಾರಾದರೂ ಎಜುಕೇಟೆಡ್ ಕ್ಲಾಸ್ ಅಂತ ಕರಿಬಹುದಾ? ಯಾವ ಸೊಸೈಟಿಲಿ ಇದ್ದೀವಿ, ಸೊಸೈಟಿ ಯಾವ ದಿಕ್ಕಿನಲ್ಲಿ ಹೋಗ್ತಿದೆ ಅಂತ ಅನ್ಸುತ್ತೆ ಇಂಥ ವಿಚಾರಗಳು, ಇಂಥ ಪ್ರಕರಣಗಳನ್ನ ನೋಡಿದಾಗ. 6 ತಿಂಗಳಾಗಿದೆ ಕೊಲೆ ಮಾಡಿ 6 ತಿಂಗಳ ನಂತರ ವಿಚಾರ ಹೊರಗಡೆ ಬಂದಿದೆ ಅಂತ ಹೇಳಿದ್ರೆ ಇವನು ಯಾವ ರೀತಿ ವ್ಯವಸ್ಥಿತವಾಗಿ ಎಲ್ಲವನ್ನ ಪ್ಲಾನ್ ಮಾಡ್ಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಇಂಜೆಕ್ಷನ್ ಕೊಟ್ಟು ಪತಿಯಿಂದ ಪತ್ನಿ ಕೊಲೆ ಪ್ರಕರಣ. ಕೊಲೆಯಾದ ಕೃತಿಕಾ ರೆಡ್ಡಿ ತಂದೆ ಮುನಿರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಮಗಳಿಗೆ ಯಾವುದೇ ಕಾಯಿಲೆ ಇರಲಿಲ್ಲ, ಆದರೂ ಕೂಡ ಎಲ್ಲ ಟೆಸ್ಟು ಸ್ಕ್ಯಾನಿಂಗು ಮಾಡಿಸಿದ್ವಿ. ಆಗಾಗ ಕಾಲು ತುಂಬಾ ನೋವಾಗ್ತಾ ಇದೆ ಅಂತ ಹೇಳ್ತಾ ಇದ್ಲು. ಇನ್ಯಾವತ್ತೂ ನೋವು ಬರೋದಿಲ್ಲ ಅಂತ ಹೇಳಿದ್ದ. ಇದೇ ಲಾಸ್ಟ್ ಅಂತ ಕೂಡ ಮೆಸೇಜ್ ಮಾಡಿದ್ದಾನೆ. ಕೊಲೆಯಾದ ಬಳಿಕ ತುಂಬಾ ನಾಟಕ ಆಡಿದ್ದ. ಯಾವುದೇ ರೀತಿಯ ಪೋಸ್ಟ್ ಮಾರ್ಟಮ್ ಬೇಡ ಅಂತ ಕೂಡ ಹೇಳಿದ್ದ. ನಮಗೆ ಆಗ್ಲೇ ಅನುಮಾನ ಬಂದಿತ್ತು ಅಂತ ಮುನಿರೆಡ್ಡಿ ಅವರು ಹೇಳಿದ್ದಾರೆ. ಸದ್ಯ ತನಿಖೆಯಲ್ಲಿ ಇದು ಕೊಲೆ ಅನ್ನುವಂಥ ರಿಪೋರ್ಟ್ ಬಂದಿದೆ. ಕೊಲೆಯಾದ ಕೃತಿಕಾ ರೆಡ್ಡಿ ಅವರ ತಂದೆ ಮುನಿರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹುಡುಗಿ ಫೋನ್ ಮಾಡಿದ್ದಾಳೆ, ಈ ತರ ನನಗೆ ತುಂಬಾ ನೋವಾಗ್ತಾ ಇದೆ, ಕ್ಯಾನುಲಾ ಇಂದ ಕಾಲಲ್ಲಿ ಸಿಕ್ಕಾಪಟ್ಟೆ, ಅದರಿಂದ ನನಗೆ ಸಿಕ್ಕಾಪಟ್ಟೆ ನೋವಾಗ್ತಾ ಇದೆ, ನನಗೆ ತಡಿಯಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವಾಗ ಏನು ಹೇಳಿದ್ದಾನೆ, ಇಲ್ಲ ಇವತ್ತು ಲಾಸ್ಟ್ ಡೋಸ್ ಕೊಟ್ಬಿಡ್ತೀನಿ, ಇವತ್ತಿಗೆ ಲಾಸ್ಟ್ ಡೋಸು, ಇನ್ಮೇಲೆ ನಿನಗೆ ನೋವು ಅನ್ನೋದೇ ಕಾಣಿಸಲ್ಲ ಅಂತೇಳಿ ಚಾಟಿಂಗಲ್ಲಿ ಮೆಸೇಜ್ ಇಟ್ಟಿದ್ದಾನೆ.
ಸೊ ದಟ್ ಈಸ್ ದ ಲಾಸ್ಟ್. ಆಮೇಲೆ ಅವತ್ತು ರಾತ್ರಿ ಏನು ಮಾಡಿದ್ದಾನೆ, 9 ಗಂಟೆಗೆ ಮನೆಗೆ ಬಂದಿದ್ದಾನೆ. ಹೋದ್ಮೇಲೆ ಬೆಳಗಿನ ಜಾವ 24ನೇ ತಾರೀಕು ಬೆಳಗಿನ ಜಾವ ಏನಾಯಿತು, 7:30 ಸಮಯದಲ್ಲಿ ಮೇಲಿಂದ ಕೂಗ್ಕೊಂಡ ನಮ್ಮ ಮಿಸ್ಸಸ್ನ, ಅಮ್ಮ ಮಗು ಎದ್ದೇಳ್ತಾ ಇಲ್ಲ, ಎದ್ದೇಳ ಓಡ್ ಬನ್ನಿ ಅಂತ. ನಮ್ಮ ಮಿಸ್ಸಸ್ ಮೇಲೋಗಿ ನೋಡ್ತಾಳೆ, ಅಷ್ಟರಲ್ಲಿ ಬಾಡಿ ಎಲ್ಲ ಕೋಲ್ಡ್ ಆಗೋಗಿತ್ತು. ಅಷ್ಟರಲ್ಲಿ ಏನೋ ಕಾನ್ಷಿಯಸ್ನೆಸ್ ಏನೂ ಇರಲೇ ಇಲ್ಲ. ಆಮೇಲೆ ನಾನು ಕೂತ್ಕೊಂಡ್ಲು. ನಾನು ಆಮೇಲೆ ತದನಂತರ ಹೋಗಿ ನೋಡಿದಾಗ ಫುಲ್ಲು ಕೋಲ್ಡ್ ಆಗೋಗಿತ್ತು ಬಾಡಿ, ಏನೂ ಇರಲಿಲ್ಲ ಸ್ಪರ್ಶ. ಸರಿ ಮಾಮ ಬೇಗ ನಾವು ಹಾಸ್ಪಿಟ್ಲ್ ತಗೊಂಡು ಹೋಗ್ಬೇಕು, ಇದನ್ನು ಅರ್ಜೆಂಟಾಗಿ ಹಾಸ್ಪಿಟ್ಲ್. ಮಧ್ಯಾಹ್ನ ಹುಡುಗಿ ಫೋನ್ ಮಾಡಿದ್ದಾಳೆ, ಈ ಥರ ನನಗೆ ತುಂಬ ನೋವಾಗ್ತಾ ಇದೆ, ಕ್ಯಾನುಲಾಯಿಂದ ಕಾಲಲ್ಲಿ ಸಿಕ್ಕಾಪಟ್ಟೆ, ಅದರಿಂದ ನನಗೆ ಸಿಕ್ಕಾಪಟ್ಟೆ ನೋವಾಗ್ತಾ ಇದೆ, ನನಗೆ ತಡಿಯೋಕ್ಕೆ ಆಗ್ತಾ ಇಲ್ಲ ಅಂದರೆ ಅವಾಗ ಏನು ಹೇಳಿದ್ದಾನೆ, ಇಲ್ಲ ಇವತ್ತು ಲಾಸ್ಟ್ ಡೋಸ್ ಕೊಟ್ಬಿಡ್ತೀನಿ, ಇವತ್ತಿಗೆ ಲಾಸ್ಟ್ ಡೋಸು. ಕೃತಿಕಾ ಅವರ ತಂದೆ ಮುನಿರೆಡ್ಡಿ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಹೇಗಿದ್ದೀರಿ ಅಂತ ಕೇಳಲಿಕ್ಕೂ ನನಗೆ ಬಾಯಿ ಬರ್ತಾ ಇಲ್ಲ. ಯಾಕಂದ್ರೆ ಇಂಥ ಘಟನೆಗಳನ್ನು ನೋಡಿದಾಗ ಸಮಾಜದಲ್ಲಿ ನಾವು ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಎಜುಕೇಟೆಡ್ ಕ್ಲಾಸು ಯಾವ ಕಡೆ ಹೋಗ್ತಾ ಇದೆ ಅಂತ ಬಹಳ ಆಶ್ಚರ್ಯ ಆಗುತ್ತೆ, ಜೊತೆಗೆ ನೋವು ಕೂಡ ಆಗುತ್ತೆ. ಸರ್ ಇಷ್ಟೆಲ್ಲ ಆದಾಗ, ಅಂದರೆ ಮದುವೆ ಆದಾಗ ಇದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ, ಅಥವಾ ನಿಮಗೆ ಆ ಥರ ಕ್ಯಾರೆಕ್ಟರ್ ಬಗ್ಗೆ ನಿಮ್ಗೆ ಯಾವತ್ತಾದರೂ ಡೌಟ್ ಬಂದಿತ್ತಾ? ಆ ರೀತಿ ಯಾವತ್ತಾದರೂ ಆತ ನಡ್ಕೊಂಡಿದ್ನಾ? ನಿಮ್ಮ ಮಗಳೇನಾದರೂ ನಿಮ್ಮ ಹತ್ರ ಹೇಳ್ಕೊಂಡಿದ್ರಾ ಸರ್? ಹೇಗೆ? ಇಲ್ಲಮ್ಮ, ಇದು ಅರೇಂಜ್ ಮ್ಯಾರೇಜ್ ಡೇನೆ ಮಾಡಿರೋದು. ಪರಸ್ಪರವಾಗಿ ಅವರು ನಾವು ಮಾತಾಡಿ ಕೂತ್ಕೊಂಡು ಅರೇಂಜ್ ಮ್ಯಾರೇಜ್ ಇದು ಮಾಡಿರೋದನ್ನ. ಯಾವತ್ತಾದ್ರೂ ಆತನ ನಡತೆ ಬಗ್ಗೆ ನಿಮ್ಗೆ ಏನಾದ್ರು ಅನುಮಾನ ಬಂದಿತ್ತಾ ಸರ್? ಹಾಗೇನಾದ್ರು ಇಲ್ಲ, ನಡ್ಕೊಂಡು? ನಮ್ಗೆ ಯಾವುದೇ ಸ್ಟೇಜ್ ಅಲ್ಲಿ ಅನುಮಾನ ಅನ್ನೋದು ಕಾಣಿಸ್ಲಿಲ್ಲ. ಯಾಕಂದ್ರೆ ತುಂಬಾ ವಿನಯವಾಗಿ ನಮ್ ಜೊತೆ ಇದ್ದ. ಸೊ ಈ ತರ ಎಲ್ಲ ಮುಂದೆ ನಡೆಯುತ್ತೆ ಅಂತ ನಮ್ಗೆ ಯಾವುದೇ ಒಂದು ಅನುಮಾನ ಮೂಡಿರ್ಲಿಲ್ಲ ನಮ್ಮ ಮೊದಲು. ಗಂಡ ಹೆಂಡತಿ ನಡುವೆ ಏನಾದ್ರು ಜಗಳಗಳಾಗ್ತಿತ್ತಾ ಸರ್? ಏನಾದ್ರು ಮನಸ್ತಾಪ ಇತ್ತಾ? ಅಥವಾ ಕೃತಿಕಾ ಅವ್ರಿಗೆ ಅನಾರೋಗ್ಯದ ಸಮಸ್ಯೆ ಏನಾದ್ರು ಇತ್ತಾ? ಆ ವಿಚಾರವಾಗಿ ಏನಾದ್ರು ಹೇಳ್ಕೊಂಡಿದ್ರಾ? ಹೇಗೆ? ಇಲ್ಲಮ್ಮ, ಆ ತರ ಅನಾರೋಗ್ಯದ ಸಮಸ್ಯೆ ಏನೂ ಇರ್ಲಿಲ್ಲ. ತುಂಬಾ ಆರೋಗ್ಯವಾಗಿ ತುಂಬಾ ಚೆನ್ನಾಗಿದ್ದಾಳೆ. ಯಾವ ತರ ಏನು ಪ್ರಾಬ್ಲಮ್ ಇರಲಿಲ್ಲ. ಸಿಂಪಲ್ ಗ್ಯಾಸ್ಟ್ರೈಟಿಸ್ ಅಂದ್ರೆ ಅದು ಆಂಗ್ಸೈಟಿ, ಸ್ಟ್ರೆಸ್. ಯಾಕಂದ್ರೆ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ ಡಾಕ್ಟರ್ಸ್ಗೆ. ಇದರಿಂದಾಗಿ ಒಂದೊತ್ತು ಊಟ ಮಾಡಿರ್ತಾರೆ, ಒಂದೊಂದು ಸರಿ ಊಟ ಮಾಡಿರಲ್ಲ. ಅದಕ್ಕೋಸ್ಕರ ಈ ತರ ಒಂದು ಆರೋಗ್ಯದ ಬಗ್ಗೆ ಅಷ್ಟೊಂದು ಕ್ಷೀಣ ಆಗುವಂಥದ್ದು ಏನೋ ಅಂತದ್ದು ಅಲ್ವೇ ಅಲ್ಲ. ಇದಕ್ಕೇನೋ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ವಾಸಿ ಆಗುವಂಥದ್ದೇನೆ. ಸೊ ಇದರಿಂದಾಗಿ ಏನು ತೊಂದರೆ ಏನಿಲ್ಲ. ಚೆನ್ನಾಗಿ ಆರೋಗ್ಯವಾಗಿ ಇದ್ದ. ಈ ಟ್ರೀಟ್ಮೆಂಟ್ ಪ್ರೋಸೆಸ್ ಅನ್ನೋದನ್ನ ಆತ ಯಾಕೆ ಸ್ಟಾರ್ಟ್ ಮಾಡ್ದ ಸರ್? ಏನಕ್ಕೆ ಈ ಟ್ರೀಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ದ ಅವನು? ಈ ಟ್ರೀಟ್ಮೆಂಟ್ ಏನಾಗಿದೆ ಅಂದ್ರೆ, ನನಗೆ ಸ್ವಲ್ಪ ನಾಸಿ ಆಗ್ತಾ ಇದೆ, ಸ್ವಲ್ಪ ಊಟ ಸರಿಯಾಗಿ ಮಾಡಿದ್ಲೋ ಇಲ್ವೋ ಗೊತ್ತಿಲ್ಲ. 21ನೇ ತಾರೀಕು ರಾತ್ರಿ ಅವ್ರ ಮನೆಯಲ್ಲಿ ಸ್ವಲ್ಪ ನನಗೆ ನಾಸಿ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ, ಇಲ್ಲ ನಿನಗೆ ಒಂದು IV ಕೊಟ್ಟು IV ಮೂಲಕ ಮೆಡಿಸಿನ್ ಕೊಟ್ರೇನೆ ಅದು ವಾಸಿ ಆಗೋದು ಅಂತೇಳಿ ಅವ್ರ ಮನೆಯಲ್ಲೇನೆ ಕಾಲಿಗೆ ಒಂದು ಕ್ಯಾನುಲಾ ಹಾಕ್ಬಿಟ್ಟು ಅದಕ್ಕೆ IV ಟ್ರಿಪ್ಸು ಅಲ್ಲೇ ಒಂದು ಡೋಸು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಕೊಟ್ರೋ ಕೊಟ್ಟಿಲ್ವೋ ಗೊತ್ತಿಲ್ಲ. ಮತ್ತೇನ್ ಮಾಡಿ 22ನೇ ತಾರೀಕು ಬೆಳಿಗ್ಗೆ ನಮ್ಮನೆಗೆ ಆರಾಮಾಗಿ ಕಾರಲ್ಲಿ ಓಡಿಸ್ಕೊಂಡು ಬಂದಿದ್ದಾಳೆ. ನಮ್ಮನೆಗೆ ಹುಡುಗಿನೇ ಓಡಿಸ್ಕೊಂಡು ನಮ್ಮನೆಗೆ ಬಂದಿದ್ದಾಳೆ ಬೆಳಿಗ್ಗೆ ಬಂದ ತಕ್ಷಣ ಆ ಹುಡುಗ ಅಲ್ಲಿಂದ ಮತ್ತೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾನೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಈ ಕ್ಲಿನಿಕ್ ವರ್ಕ್ ಅದು ಇದೆಲ್ಲ ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಇತ್ತು. ಅದೆಲ್ಲ ಮಾಡ್ಕೊಂಡು ಆರೋಗ್ಯವಾಗಿ ತಿನ್ಕೊಂಡು ಬೆಳಗ್ಗೆ ಟಿಫಿನು, ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಡು ಮತ್ತೆ ರಾತ್ರಿನೂ ಊಟ ಮಾಡ್ಕೊಂಡು ಚೆನ್ನಾಗೇ ಇತ್ತು. 22ನೇ ತಾರೀಕು ರಾತ್ರಿ ಮತ್ತೆ ಬರ್ತಾನೆ. ಮತ್ತೆ ಬಂದ ಮೇಲೆ ಮತ್ತೆ ರಾತ್ರಿ ನಮ್ಮನೆಯಲ್ಲೇನೆ ಒಂದು ಡೋಸ್ ಕೊಟ್ಟಿರ್ತಾನೆ. ಅಂದ್ರೆ ಸರ್, ಈಗ ಅವರು ಆರಾಮಾಗಿ ಓಡಾಡ್ಕೊಂಡಿದ್ಮೇಲೆ ಮತ್ತೊಂದು ಡೋಸ್ ಯಾಕೆ ಕೊಟ್ಟ ಅಂತ ಅದೇ ಸಂಶಯ ಆಗ್ತಾ ಇದೆ ಮೇಡಮ್. ಈಗ ಮತ್ತೊಂದು ಡೋಸು ಆರೋಗ್ಯಕ್ಕೆ ಚೆನ್ನಾಗೇ ಇದ್ದಾಳೆ, ಯಾವುದೇ ಒಂದು ಸಮಸ್ಯೆ ಏನೂ ಇರ್ಲಿಲ್ಲ. ಆರೋಗ್ಯಗಿಂತ ಅವ್ರಿಗೇನೆ ಮತ್ತೆ 22ನೇ ತಾರೀಕು ರಾತ್ರಿನೂ ಇನ್ನೊಂದು ಡೋಸ್ ಕೊಟ್ಟಿದ್ದಾನೆ. ಇಲ್ಲ, ನಿನಗೆ ಇದು ಪೂರ್ತಿ ಒಂದು ಡೋಸ್ ಕೊಟ್ರೆ ಮಾತ್ರನೇ ನಿನಗೆ ವಾಸಿ ಆಗೋದು ಅಂತೇಳಿ ಕನ್ವಿನ್ಸ್ ಮಾಡಿದ್ದಾನೆ. ಯಾಕಂದ್ರೆ ನಾನೇ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಆಗಿರೋದ್ರಿಂದ ನನಗಿಂತ ಚೆನ್ನಾಗಿ ಬೇರೆ ಯಾರು ಗೊತ್ತಿರ್ತದೆ, ನಾನು ಹೇಳ್ದಂಗೆ ನೀನ್ ಕೇಳು ಅಂತೇಳಿ ಕನ್ವಿನ್ಸ್ ಮಾಡಿದ್ದಾನೆ. ಮತ್ತೆ 23ನೇ ತಾರೀಕು ಏನಾಗಿದೆ, ಮತ್ತೆ ಬೆಳಗಿನ ಜಾವ ಅವನು ಮಾಮೂಲಿ ಅವನು ವಿಕ್ಟೋರಿಯಾ ಹಾಸ್ಪಿಟ್ಲ್ ಕೆಲ್ಸಕ್ಕೆ ಹೋಗಿರ್ತಾನೆ. ಈ ಹುಡುಗಿ ಬೆಳಗ್ಗೆನೆ ಟಿಫಿನ್ ಎಲ್ಲ ಮಾಡಿ ಸ್ನಾನ ಗಿನ ಎಲ್ಲ ಮಾಡಿ ರೆಡಿ ಮಾಡಿ ಮತ್ತೆ ಲ್ಯಾಪ್ಟಾಪ್ ಅಲ್ಲಿ ಮತ್ತೆ ಕ್ಲಿನಿಕ್ ವರ್ಕ್ ಅದು ಇದು ಅವರ ಚಟುವಟಿಕೆಗಳು ಏನಿದೆ ಅದನ್ನೆಲ್ಲ ನೀಟಾಗಿ ಮಾಡ್ಕೊಂಡು ಮಧ್ಯಾಹ್ನ ಮತ್ತೆ ಊಟ ಮಾಡ್ಕೊಂಡು ಮಧ್ಯಾಹ್ನ ಒಂದು 12 ಗಂಟೆಗೆ ಮತ್ತೆ ಒಂದು ಫೋನ್ ಮಾಡಿದ್ದಾಳೆ. ಈ ತರ ನನ್ಗೆ ಕ್ಯಾನುಲಾ ಹಾಕಿರೋದ್ರಿಂದ ತುಂಬಾನೇ ನೋವಾಗ್ತಾ ಇದೆ, ಅನ್ಬೇರೇಬಲ್ ಪೇನ್ ಇದೆ ನನಗೆ, ನಾನು ತೆಗೆದು ಬಿಡ್ಲಾ ಅದನ್ನ ಅಂತ ಕೇಳಿದಾಳೆ. ಆ ಕಡೆಯಿಂದ ಅವನು ಇಲ್ಲ, ಇವತ್ತೊಂದು ಲಾಸ್ಟ್ ಡೋಸ್ ಕೊಡ್ತಾ ಇದ್ದೀನಿ,
ಲಾಸ್ಟ್ ಡೋಸ್ ಕೊಟ್ಟಾದ್ಮೇಲೆ ಕ್ಯಾನುಲಾ ತೆಗೆದು ಬಿಡ್ತೀನಿ, ದಯವಿಟ್ಟು ತೆಗಿಯಕ್ಕೆ ಹೋಗ್ಬೇಡ ಅಂತೇಳಿ ಅಲ್ಲಿಂದ ಮೆಸೇಜ್ ಮಾಡಿರ್ತಾನೆ. ಓಕೆ. ಸರಿ ಅಂತ ಹೇಳ್ಬಿಟ್ಟು ಇನ್ನ ಇರ್ಬೋದೇನೋ ಕೋರ್ಸ್ ಏನೋ ಅದೇನೋ ತಗೊಬೇಕೋ ಏನೋ, ಯಾಕಂದ್ರೆ ಇನ್ನ ಸುಮ್ಮನೆ ನಿರಾಕರಿಸೋದು ಬೇಡ ಅಂತೇಳಿ ಹೂ ಅಂದಿರ್ತಾಳೆ. ಹ್ಮ್. ಸೊ ಅವತ್ತು ರಾತ್ರಿ ಮತ್ತೆ ಸರ್, ಈಗ 9 ಕೃತಿಕಾ ಗಂಟೆಗೆ ಅವರು ಡಾಕ್ಟರ್ ಆಗಿದ್ರಿಂದ ಆ ಡೋಸು ಎಷ್ಟು ಕೊಟ್ರೆ ಪ್ರಾಬ್ಲಮ್ ಆಗುತ್ತೆ, ಪ್ರಾಬ್ಲಮ್ ಆಗಲ್ಲ ಅನ್ನೋದು ಕೃತಿಕಾ ಅವ್ರಿಗೆ ಗೊತ್ತಾಗ್ಲಿಲ್ವಾ ಆ ಮೂಮೆಂಟ್ ಅಲ್ಲಿ, ಹೇಗೆ? ಇಲ್ಲ, ಅದ್ರಲ್ಲಿ ಬೇರೆ IV ಫ್ಲೂಯಿಡ್ಸ್ ಅಲ್ವಾ, ಅದ್ರಲ್ಲಿ ಏನು ಮೆಡಿಸನ್ ಅವಾಗ ಏನು ಇರ್ಲಿಲ್ವಲ್ಲ. ಹ್ಮ್. ಜಸ್ಟ್ IV ಫ್ಲೂಯಿಡ್ಸ್, ಡಿಹೈಡ್ರೇಷನ್ ಕೊಡ್ತಾರಲ್ಲ, ಜಸ್ಟ್ ಗ್ಲೂಕೋಸ್ ಆ ತರ ಟ್ರಿಪ್ಸ್ ಅದು. ಹ್ಮ್. ಸೊ ಈ 23ನೇ ತಾರೀಕು ಏನ್ ಮಾಡಿದ್ದಾನೆ, ಮತ್ತೆ ರಾತ್ರಿ 9 ಗಂಟೆಗೆ ತಿರ್ಗಾ ಮನೆಗೆ ಬಂದಿದ್ದಾನೆ. ಅವತ್ತು ನಾವೆಲ್ಲ ರಾತ್ರಿ ಊಟ ಮಾಡ್ತಾ ಇದ್ದೀವಿ, ನಾನು ನನ್ನ ಮಗಳು ನಮ್ಮ ಮಿಸಸ್ ಎಲ್ಲಾನು ಡೈನಿಂಗ್ ಟೇಬಲ್ ಮೇಲೆ. ಆ ಸಮಯ ಕರೆಕ್ಟ್ ಆಗಿ ಬರ್ತಾನೆ. ನೀನು ಬಾಪ ಊಟ ಮಾಡು ಅಂತ ಕೇಳಿದಾಗ, ಇಲ್ಲ ನಾನು ನಮ್ಮ ಮನೆಯಿಂದಾನೆ ಊಟ ಮಾಡ್ಕೊಂಡು ಬಂದಿದ್ದೀನಿ, ನನಗೇನು ಬೇಡ ಅಂತೇಳಿ ಸೀದಾ ರೂಮ್ ಹೊಟ್ಟೋಗ್ತಾನೆ. ಹ್ಮ್. ಸರ್, ನನ್ನ ಮಗಳೂನು ಒಂದು ಅರ್ಧ ಗಂಟೆ ಆದ್ಮೇಲೆ ನಮ್ಮ ಹತ್ರ ಎಲ್ಲ ಮಾತಾಡ್ಕೊಂಡಿದ್ದು, ಓಡಾಡ್ಕೊಂಡಿದ್ದು ಎಲ್ಲ ಮಾಡ್ಕೊಂಡಿದ್ದು, ಒಂದು 9:30 9:45 ಸಮಯಕ್ಕೆ ಮೇಲೆ ಬೆಡ್ರೂಮ್ಗೆ ಹೋಗ್ತಾಳೆ ಅಷ್ಟೇನೆ. ತಿರ್ಗಾ ಬೆಳಗ್ಗೆಗೆ ನಾವು ನೋಡ್ತೀವಿ ಮಗಳು ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾಳೆ. ಆವತ್ತಿಗೆ ಸಾವನ್ನಪ್ಪಿರ್ತಾಳೆ. ಇದಾದ್ಮೇಲೆ ಆತ ಏನಾದ್ರು ಹೇಳದ್ನಾ ಸರ್, ಈ ಮೆಡಿಸಿನ್ ಇಂದ ಏನಾದ್ರು ಆಗಿದ್ರ ಬಗ್ಗೆ, ಅಥವಾ ಅವನಿಗೆ ಆಕೆ ಬಗ್ಗೆ ಅಸಮಾಧಾನ ಇತ್ತು, ಅಥವಾ ಅವ್ನಿಗೆ ಏನಾದ್ರು ಅನೈತಿಕ ಸಂಬಂಧದ ಬೇರೆ ಏನಾದ್ರು ಆಕ್ಟಿವಿಟೀಸ್ ಇತ್ತಾ, ಹೇಗೆ ಸರ್? ಇಲ್ಲ, ಅದೆಲ್ಲ ನಮ್ಗೆ ಅವಾಗಿನ ಟೈಮ್ಗೆ ಏನೋ ಗೊತ್ತಿರ್ಲಿಲ್ಲ. ಇತ್ತೀಚೆಗಷ್ಟೇ ಗೊತ್ತಾಗ್ತಾ ಇದೆ, ಇದು ಮೊದ್ಲೇನೋ ಅವ್ನಿಗೇನೋ ಒಂದು ಇತ್ತು ಅಂತ ಜನಗಳ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಅದು ಸ್ಪಷ್ಟವಾಗಿ ನಮ್ಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಇನ್ವೆಸ್ಟಿಗೇಷನ್ ಮೂಲಕ ಈಗ ಅವ್ರ ಪೇರೆಂಟ್ಸ್ ಏನಾದ್ರು ಮಾತಾಡಿದಾರಾ ಸರ್ ನಿಮ್ ಜೊತೆ, ಏನಾದ್ರು ಹೇಳಿದಾರಾ, ಹೇಗೆ? ಏನಂತ? ಅಲ್ಲ, ಅವ್ರ ತಂದೆ ತಾಯಿ ಏನಾದ್ರು ಮಾತಾಡಿದಾರಾ ನಿಮ್ ಜೊತೆಗೆ? ಇಲ್ಲ ಮೇಡಮ್, ಅಂತದೇನು ಮಾತಾಡ್ಲಿಲ್ಲ ಅವರ ಇದು ಒಂದು ಸಂದರ್ಭ ಆದ್ಮೇಲೆ. ಏನ್ ಹೇಳ್ತೀರಿ ಸರ್, ಈ ರೀತಿ ಹೆಣ್ಮಕ್ಳನ್ನ ಬಹಳಷ್ಟು ಜನ ತಂದೆ ತಾಯಿಗಳು ಕಳ್ಕೊಳ್ತಿದ್ದಾರೆ, ಹೆತ್ತವ್ರು ಕಳ್ಕೊತಿದ್ದಾರೆ. ಏನ್ ಹೇಳ್ತೀರಿ, ಏನ್ ಮೆಸೇಜ್ ಕೊಡ್ತೀರಿ ನೀವು? ಇದು ಯಾಕಂದ್ರೆ ಇವರು ತುಂಬಾ ಓದಿರುವಂತ ಡಾಕ್ಟ್ರು, MD MS ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ತುಂಬಾ ನಾಲೆಜ್ ಇರುತ್ತೆ ಅವ್ರಿಗೆ, ತುಂಬಾ ತಿಳುವಳಿಕೆ ಇರುತ್ತೆ, ಪ್ರಪಂಚದ ಜ್ಞಾನ ಇರುತ್ತೆ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋ ತಿಳುವಳಿಕೆ ಚೆನ್ನಾಗಿರುತ್ತೆ. ಆದ್ರೆ ಇದೊಂದು ದುರ್ಘಟನೆ, ಒಂದು ಡಾಕ್ಟರ್ನ ಈ ತರ ಮಾಡಿರೋದಂದ್ರೆ ಇದನ್ನು ನಂಬಕ್ಕೂ ಆಗಲ್ಲ. ಇದೊಂದು ರೇರ್ ಕೇಸ್ ಅಂತಾನೆ ನಾವು ಭಾವಿಸ್ಬೇಕಾಗತ್ತೆ. ಯಾಕಂದ್ರೆ ಅವರು ಪ್ರಾಣ ಉಳ್ಸೋರು, ಅವರು ಪ್ರಾಣ ತೆಗಿಯೋರಂತಲ್ಲ ಡಾಕ್ಟರ್ಸು. ಸೊ ಇದು ಯಾಕಾಯ್ತು ಹೆಂಗಾಯ್ತು ಅನ್ನೋದನ್ನೇ ಇದನ್ನು ನಾವು ಶಾಕಲ್ಲಿ ಇದೀವಿ ಮೇಡಮ್. ಓಕೆ, ಧನ್ಯವಾದ ಸರ್ ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ನಿಮ್ಮ ದುಃಖದಲ್ಲಿ ನಾವು ಕೂಡ ಭಾಗಿ ಸರ್. ಧನ್ಯವಾದ ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ತುಂಬಾ ಧನ್ಯವಾದ. ಎಸ್, ಇದೆಷ್ಟು ಕೃತಿಕಾ ರೆಡ್ಡಿ ಅವರ ತಂದೆ ಮುನಿರೆಡ್ಡಿ ಅವರ ಮಾತುಗಳಾಗಿದ್ವು. ಯಾವ ರೀತಿ ಆತ ಪ್ಲಾನ್ ಮಾಡಿದ್ದ, ಏನು ಎತ್ತ ಅನ್ನೋದು ಪೊಲೀಸರ ತನಿಖೆಯಿಂದ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಚೆನ್ನಾಗೇ ಇದ್ರು ಕೃತಿಕಾ, ಯಾವುದೇ ರೀತಿಯಲ್ಲಿದ್ದಂಥ ಅನಾರೋಗ್ಯದ ಸಮಸ್ಯೆ ಕೂಡ ಅವರಿಗೆ ಇರಲಿಲ್ಲ. ಆದರೂ ಕೂಡ ಕಾಲಿಗೆ ಕ್ಯಾನ್ಯುಲಾ ಹಾಕಿ ಕಾಲಿನಿಂದ IV ಕೊಟ್ಟಿರೋದ್ರಿಂದ, ಮತ್ತೆ ಓವರ್ ಡೋಸ್ ಅನಾಸ್ಥೇಷಿಯಾ ಕೊಟ್ಟಿರೋದ್ರಿಂದ, ಕೇವಲ IV ಫ್ಲೂಯಿಡ್ಸ್ ಅಂತ ಮುನ್ರೆಡ್ಡಿ ಅವ್ರು ಹೇಳ್ತಾ ಇದ್ದಾರೆ, ಆದರೆ ಆ ಫ್ಲೂಯಿಡ್ಸ್ ಒಳಗಡೆ ಏನೆಲ್ಲ ಮಿಕ್ಸ್ ಮಾಡಿದ್ನೋ ಏನೋ ಗೊತ್ತಿಲ್ಲ. ಸೊ ಹೀಗಾಗಿ ಕೃತಿಕಾ ಸಾವನ್ನಪ್ಪಿದ್ದಾರೆ. ಆಲ್ ಆಫ್ ಎ ಸಡನ್ ಚೆನ್ನಾಗಿ ಓಡಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡಿದ್ದಂಥ ಕೃತಿಕಾ ರಾತ್ರಿ ಮಲಗಿದವರು ಬೆಳಗ್ಗೆ ಏಳೋ ಅಷ್ಟೊತ್ತಿಗೆ ಅವರ ಸಾವಾಗಿರುತ್ತೆ. ಸೊ ಇಂಜೆಕ್ಷನ್ ಕೊಟ್ಟು ಪತಿಯಿಂದನೇ ಪತ್ನಿಯನ್ನ ಕೊಲೆ ಮಾಡಿದಂಥ ಪ್ರಕರಣ. ಯಾರೋ ಅವಿದ್ಯಾವಂತರು ಅಥವಾ ವಿದ್ಯೆ ಇಲ್ದಿರೋರು, ಬೇರೆ ಯಾರೋ ಏನೋ ಘಟನೆಗಳ ಬಹಳಷ್ಟು ಆಗಿದೆ. ಆದರೆ MD MS ಮಾಡಿಕೊಂಡು ಜನರ ಜೀವವನ್ನು ಉಳಿಸ್ಬೇಕಾದಂಥ ಡಾಕ್ಟರ್ಗಳೇ ಈ ರೀತಿ ಅವರ ಓದಿರುವಂಥ ವಿದ್ಯೆನ ಈ ರೀತಿಯಾದಂಥ ಕೆಲಸಗಳಿಗೆ ದುರುಪಯೋಗ ಪಡಿಸ್ಕೊಂಡ್ಬಿಟ್ರೆ ಯಾವ ಧೈರ್ಯದ ಮೇಲೆ ಡಾಕ್ಟರ್ಗಳ ಹತ್ರ ಹೋಗೋದು? ಇಲ್ಲ ಡಾಕ್ಟರ್ಗಳನ್ನ ಯಾವ ಧೈರ್ಯದ ಮೇಲೆ ಹೆಣ್ಮಕ್ಳಾಗ್ಲಿ ಬೇರೆ ಇದು ಗಂಡ್ಮಕ್ಳಾಗ್ಲಿ ಮದುವೆ ಆಗೋದು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಆಸ್ ಮುನ್ರೆಡ್ಡಿ ಅವ್ರು ಹೇಳ್ದಂಗೆ ಇದು ಅಪರೂಪದಲ್ಲಿ ಒಂದು ಅಪರೂಪದ ಪ್ರಕರಣ ಅಂತ ಹೇಳ್ಬೋದು. ಡಾಕ್ಟರ್ನ ಸಾಯಿಸೋದು, ಈ ರೀತಿಯಾಗಿ ಮಾಡೋದು ನಿಜವಾಗ್ಲೂ ಇಟ್ ಇಸ್ ವೆರಿ ಡೇಂಜರಸ್ ಅಂತ ಅನ್ಸುತ್ತೆ ಇಂಥ ಪ್ರಕರಣಗಳನ್ನ ಗಮನಿಸ್ತಾ ಹೋದಾಗ. ಎಸ್, ನಮ್ಮ ಜೊತೆಗೆ ಕೊಲೆಯಾದಂತಹ ಕೃತಿಕಾ ಅವರ ಸಹೋದರಿ ಡಾಕ್ಟರ್ ನಿಖಿತಾ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಿಖಿತಾ, ನಮಸ್ತೆ. ನಮಸ್ತೆ ಮ್ಯಾಮ್. ನಿಖಿತಾ, ನೀವು ಪೋಸ್ಟ್ಮಾರ್ಟಮ್ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತೀರಿ, ಪೋಸ್ಟ್ಮಾರ್ಟಮ್ ಆಗಬೇಕು ಅಂತ ನೀವು ಹೇಳ್ತೀರಿ. ಯಾಕೆ ನಿಮ್ಗೆ ಅನುಮಾನ ಬರುತ್ತೆ? ಈವೊಂದು ಆತ ಪೋಸ್ಟ್ಮಾರ್ಟಮ್ ಮಾಡೋದು ಬೇಡ ಅಂತ ಹೇಳಿದ್ರು ಮಹೇಂದ್ರ ಅವರು, ನೀವು ಪೋಸ್ಟ್ಮಾರ್ಟಮ್ ಮಾಡಬೇಕು ಅಂತ ಹೇಳ್ತೀರಿ. ನಿಮ್ಮ ಹತ್ರ ಕೃತಿಕಾ ಯಾವತ್ತಾದ್ರೂ ಏನಾದರೂ ಫೀಲಿಂಗ್ ಶೇರ್ ಮಾಡ್ಕೊಂಡಿದ್ರಾ, ಅಥವಾ ಗಂಡ ಹೆಂಡತಿಯ ನಡುವೆ ಏನಾದರೂ ಸಮಸ್ಯೆಗಳಿತ್ತಾ? ಏನು ಹೇಳ್ತೀರಿ ನಿಖಿತಾ? ಸೊ ಏನಕ್ಕೆ ಪೋಸ್ಟ್ಮಾರ್ಟಮ್ ಬೇಕಂತ ಹೇಳೋದು ಅಂದ್ರೆ,
ಶಿ ವಾಸ್ 28 ಇಯರ್ಸ್ ಅಂಡ್ ಅವಳಿಗೆ ಏನು ಕ್ರಾನಿಕ್ ಮೆಡಿಕಲ್ ಹಿಸ್ಟ್ರಿ ಇರಲಿಲ್ಲ. ಪ್ರೀವಿಯಸ್ ಡೇ ಆರಾಮಾಗೆ ಊಟ ಮಾಡ್ಕೊಂಡು ಓಡಾಡ್ಕೊಂಡು ಆರಾಮಾಗೆ ಇದ್ದಿದ್ದು ಹುಡುಗಿ. ರಾತ್ರಿ ಮಲ್ಕೊಂಡು ಬೆಳಗ್ಗೆ ಇಲ್ಲ ಅಂದ್ರೆ ಇಟ್ ಇಸ್ ಶಾಕಿಂಗ್ ಫಾರ್ ಆಲ್ ಆಫ್ ಅಸ್. ಸೊ ಆಸ್ ಅ ಡಾಕ್ಟರ್ ಮತ್ತೆ ಲೈಕ್ ಇಟ್ ಇಸ್ ನೀಡೆಡ್, ಪೋಸ್ಟ್ ಮಾರ್ಟಮ್ ಇಸ್ ನೀಡೆಡ್ ಅಂತ ನನ್ಗೆ ಅನ್ಸಿ PM ಗೆ ಇದು ಮಾಡಿದೆ. ಇನ್ನೊಂದು ಏನಂದ್ರೆ ಮಹೇಂದ್ರ ಅಂಡ್ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಅಪೋಸ್ ಮಾಡ್ತಿದ್ರು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ಸೋದು ಬೇಡ ಅಂತ. ಸೊ ಏನಕ್ಕೆ ಹಿ ಈಸ್ ಆಲ್ಸೋ ಅ ಡಾಕ್ಟರ್ ಅಂಡ್ ಅವ್ರು ನಮ್ಗೆ ಗೊತ್ತಾಗ್ಬೇಕಲ್ಲ ಏನು ರೀಸನ್ ಡೆತ್ಗೆ ಅಂತ. ಬಟ್ ಹಿ ವಾಸ್ ಕಂಪ್ಲೀಟ್ಲಿ ಆಪೋಸಿಟ್. ಹಿ ವಾಸ್ ಅಂದ್ರೆ ಬೇಡ ಅಂತ ಕಂಪ್ಲೀಟ್ ಆಗಿ ಇನ್ಸಿಸ್ಟ್ ಮಾಡ್ತಿದ್ರು. ಮತ್ತೆ ಹಿ ಆಲ್ಸೋ ಏನಂದ್ರೆ ಒಳಗಡೆ ಹೋಗ್ಬಿಟ್ಟು ಪೋಸ್ಟ್ ಮಾರ್ಟಮ್ ನೋಡ್ಬೇಕು ಅಂತಾನು ಒತ್ತಾಯ ಮಾಡ್ತಿದ್ರು. ಸೊ ಇದೆಲ್ಲ ಸಸ್ಪಿಷನ್ ಇಂದ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಅಂತ ನಿರ್ಧಾರಕ್ಕೆ ಬಂದ್ವಿ. ಓಕೆ, ಕೃತಿಕಾ ಅವ್ರು ನಿಮ್ಮ ಹತ್ರ ಯಾವತ್ತಾದ್ರೂ ಏನಾದ್ರು ಶೇರ್ ಮಾಡಿದ್ರ? ಅವ್ರಿಬ್ರು ನಡುವೆ ಏನಾದ್ರು ಡಿಸ್ಪ್ಯೂಟ್ಸ್ ಇತ್ತಾ, ಇಶ್ಯೂಸ್ ಇತ್ತಾ, ಹೇಗೆ? ಶೇರ್ ಅಂದ್ರೆ ಅವ್ರ ವೈಯಕ್ತಿಕ ವಿಷಯ ಅಷ್ಟೊಂದು ನನ್ನ ಜೊತೆ ಶೇರ್ ಮಾಡ್ಕೊಂತಿರ್ಲಿಲ್ಲ. ನಮ್ಮಿಬ್ರದ್ದು ಅಕ್ಕ ತಂಗಿ ಏನಾದ್ರು ಮಾತುಕತೆ ಇದ್ರೆ ಅಷ್ಟ್ ಮಾಡ್ಕೊಂತ ಇದ್ವಿ. ಅವ್ರ ಗಂಡ ಹೆಂಡತಿದು ಆತರ ವೈಯಕ್ತಿಕ ವಿಷಯ ಶೇರ್ ಮಾಡ್ಕೊಂತಿರ್ಲಿಲ್ಲ. ಹೇಗಿದ್ರು ಅಂದ್ರೆ ಅವ್ರ ಒಂದ್ ಅವ್ರ ಮಾತ್ರ ನಡುವಿನ ಬಾಂಡಿಂಗ್ ಹೇಗಿತ್ತು? ಅಂಡ್ ಯಾತಕ್ಕೋಸ್ಕರ ಮಹೇಂದ್ರ ಈ ರೀತಿ ಕೃತ್ಯವನ್ನ ಮಾಡಿದ್ದಾರೆ ಅಂತ ನಿಮ್ಗೆ ಇವಾಗ ಅನ್ನಿಸ್ತಾ ಇದೆ ನಿಖಿತಾ? ಹಾ, ಬಾಂಡಿಂಗ್ ಅಂದ್ರೆ ಆಚೆಗಡೆಗೆ ದೇವರ್ ಆಲ್ ಫೈನ್. ಅಂದ್ರೆ ಆಚೆ ನಾವು ನೋಡಿದಷ್ಟು ಮಟ್ಟಿಗೆ ಅವನು ತುಂಬಾ ಪ್ರೀತಿಯಿಂದ ಮಾತಾಡ್ಸೋದು ಅದೆಲ್ಲ ಮಾಡ್ತಿದ್ದ. ಬಟ್ ಒಳಗಡೆ ಏನೇನ್ ನಡೀತಾ ಇತ್ತೋ ನಮ್ಗೆ ಗೊತ್ತಿಲ್ಲ. ಬಿಕಾಸ್ ಯಾವತ್ತು ಕೃತಿಕಾ ನನ್ನ ಜೊತೆ ಆ ರೀತಿ ಶೇರ್ ಮಾಡ್ಕೊಂಡಿಲ್ಲ ವೈಯಕ್ತಿಕ ವಿಷಯಗಳು. ಸೊ ಅದ್ರೊಂದು ಶೇರ್ ಮಾಡ್ಕೊಂಡಿದ್ ಏನಂದ್ರೆ ಅವಾಗ ಅವ್ರ ಮನೆಯವರು ಸ್ವಲ್ಪ ಮಾನಸಿಕವಾಗಿ ಕಿರುಕುಳ ಕೊಡ್ತಿದ್ರು. ಏನಂದ್ರೆ ಇದೇ ರೀತಿ ಒಂದು ಬಟ್ಟೆ ಹಾಕೋಬೇಕು, ನೀನು ಹಿಂಗೆ ಇರ್ಬೇಕು, ನೀವು ಯಾವಾಗ್ಲೂ ಸ್ವಲ್ಪ ಟ್ರೆಡಿಷನಲ್ ಆಗಿ ಡ್ರೆಸ್ ಮಾಡ್ಬೇಕು, ಬಿಂದಿ ಇರ್ಲೇಬೇಕು, ತಾಳಿ ಹಾಕೊಳ್ಳೇಬೇಕು, ಈ ರೀತಿ ಎಲ್ಲ ತುಂಬಾ ಒತ್ತಾಯ ಮಾಡ್ತಿದ್ರು. ಸೊ ನಮ್ಮ ಮನೆ ಕಡೆ ತುಂಬಾ ಫ್ರೀಡಮ್ ಕೊಟ್ಟು ನಾವು ಆ ರೀತಿ ಬೆಳ್ದ್ ಬಂದವರು. ಸೊ ಅವಳಿಗೆ ಒಂದ್ ರೀತಿ ಇದು ಮಾನಸಿಕ ಒತ್ತಾಯ ಕೊಡ್ತಿದ್ರು ಅವ್ರ ಫ್ಯಾಮಿಲಿಯವರು. ಓಕೆ, ಸೊ ಈಗ ಏನ್ ಅನ್ಸುತ್ತೆ? ಅವತ್ತನಿಗೆ ಏನಾದ್ರೂ ಬೇರೆ ಏನಾದ್ರೂ ಅಫೇರ್ ಇತ್ತು ಅಂತ ಏನಾದ್ರೂ ನಿಮಗೆ ಗೊತ್ತಾಗಿದ್ಯಾ ಇವಾಗ, ಅಥವಾ ಏನ್ ಹೇಳ್ತೀರಿ ಇವಾಗ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಯಾವ ಒಂದು ಪ್ರಮುಖ ಅಂಶ, ಯಾವ ಕಾರಣದಿಂದ, ಅಂದ್ರೆ ಅನಾಸ್ಥೇಷಿಯಾ ಡೋಸ್ ಜಾಸ್ತಿ ಆಗಿರೋದ್ರಿಂದ ಕೃತಿಕಾ ಸತ್ತಿದ್ದಾರೆ ಅಂತನಾ, ಅಥವಾ ಏನಂತ ರಿಪೋರ್ಟ್ಸ್ ಬಂದಿದೆ, ಎಕ್ಸಾಕ್ಟ್ ರಿಪೋರ್ಟ್? ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಸಸ್ಪಿಷನ್ ಡ್ಯೂ ಟು ಪ್ರೊಪೋಫಾಲ್ ಅಂತಾನೆ ಬಂದಿರೋದು. ಪ್ರೊಪೋಫಾಲ್ ಏನಂದ್ರೆ ಇಟ್ ಇಸ್ ಅನ್ ಅನೆಸ್ಥೆಟಿಕ್ ಡ್ರಗ್ ಅಲ್ಲ. ಸೊ ಅದು ICU ಮತ್ತೆ OT ಸೆಟಪ್ ಅಲ್ಲಿ ಮಾತ್ರ ಯೂಸ್ ಮಾಡ್ಬೇಕಾಗಿರೋ ಅಂತ ಔಷಧಿ ಅದು. ಅದು ನಮ್ಗೆ ಸಾಮಾನ್ಯ ಜನರಿಗೆ, ಡಾಕ್ಟರ್ಗೂ ಸಹ ಆಚೆ ಕಡೆ ಸಿಗಲ್ಲ ಅಂತ ಒಂದ್ ಡ್ರಗ್. ಅದನ್ನ ನಾನು ಯೂಸ್ ಮಾಡ್ಕೊಂಡು ಇದು ಮಾಡಿದಾನಂದ್ರೆ ಇಟ್ ಇಸ್ ಅ ಹೀನಿಯಸ್ ಕ್ರೈಮ್ ಅಂತಾನೆ ಹೇಳ್ಬೋದು. ಯಾವ ಕಾರಣಕ್ಕೆ, ಫಾರ್ ವಾಟ್ ರೀಸನ್ ಹಿ ಹಸ್ ಡನ್ ದಿಸ್ ಅಂತ ನಿಮ್ಗೆ ಇವಾಗ ಅನಿಸ್ತಾ ಇದೆ, ಅಥವಾ ಇದ್ರ ಬಗ್ಗೆ ಏನಾದ್ರು? ಅದೇ ಇವಾಗ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಎಲ್ಲ ಈ ತರ ಮಾತಾಡ್ಕೊಬೇಕಾದ್ರೆ ವಿ ಆರ್ ಗೆಟಿಂಗ್ ಟು ನೋ ದಟ್ ಏನೋ ಒಂದ್ ರೀತಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರತ್ತೆ ಅಂತ ಒಂದ್ ಅನ್ಸಿಕೆ. ಓಕೆ, ಇದು ಅರೇಂಜ್ ಮ್ಯಾರೇಜ್ ಅಂತಾನೆ ನಿಮ್ ತಂದೆಯವ್ರು ಹೇಳ್ತಾ ಇದ್ರು. ಹೌದು. ಸೊ ಆತರ ಏನಾದ್ರು ಇದ್ದಿತ್ತು ಅಂತಂದ್ರೆ ಯಾಕೆ ಏನಾದ್ರು ಫೋರ್ಸೆಬ್ಲಿ ಮದ್ವೆ ಆಗಿದ್ದ ಕೃತಿಕಾ ಅವರು, ಅಥವಾ ಮಹೇಂದ್ರ ಅವ್ರು ಏನಾದ್ರು ಫೋರ್ಸೆಬ್ಲಿ ಮದ್ವೆ ಆದ್ರ, ಹೇಗೆ? ನಮ್ ಕಡೆಯಿಂದ ಏನು ಫೋರ್ಸ್ ಇಲ್ಲ. ಕೃತಿಕಾ ತುಂಬಾ ಇಷ್ಟಪಟ್ಟೆ ಮದ್ವೆ ಆಗಿರೋದು. ಮತ್ತೆ ಮಹೇಂದ್ರನ ತುಂಬಾ ಇಷ್ಟಪಡ್ತಿದ್ಲು ಅಂಡ್ ಶಿ ವಾಸ್ ವೆರಿ ಡೆಡಿಕೇಟೆಡ್. ಅಂಡ್ ಒಬ್ಬ ಡಾಕ್ಟರ್ ಆಗಿ ಮತ್ತೆ ಒಬ್ಬ ಹಸ್ಬೆಂಡ್ ಆಗಿ ಅವ್ರ ಮೇಲೆ ಕಂಪ್ಲೀಟ್ ಟ್ರಸ್ಟ್ ಇತ್ತು. ಸೊ ಅವ್ರು ಮಾಡಿರೋ ಕ್ರೈಮ್ ಹೆಂಗೆ ಅಂದ್ರೆ ಇದು ಒಂಥರ ತುಂಬಾ ನಂಬಿಕೆ ದ್ರೋಹ ಅಂತ ಹೇಳ್ಬೋದು. ಯಾಕೆಂದ್ರೆ ಕೃತಿಕಾ ಅವ್ರು ಕೊಡೋ ಟ್ರೀಟ್ಮೆಂಟ್ ಮೇಲೆ ಆಗ್ಲಿ, ಆಸ್ ಅ ಹಸ್ಬೆಂಡ್ ಆಗ್ಲಿ ಅವ್ರ ಮೇಲೆ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡಿದ್ರು. ಸೊ ಹಿ ಹಸ್ ಫೇಲ್ಡ್ ಆಸ್ ಅ ಟ್ರೀಟಿಂಗ್ ಡಾಕ್ಟರ್ ಆಲ್ಸೋ. ಇವಾಗ ನಾವ್ ಯಾರ ಹತ್ರನಾದ್ರು ಡಾಕ್ಟರ್ ಹತ್ರ ಹೋಗಿ ನಾವು ವಿಲ್ ನಾಟ್ ಸಸ್ಪೆಕ್ಟ್ ದ ಡಾಕ್ಟರ್ ದಟ್ ಅವರು ಈ ತರ ಮಾಡ್ತಾರೆ ಅಂತ. ಸೊ ಅವ್ರು ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡಿದ್ದು ಇವರು ನಂಬಿಕೆ ದ್ರೋಹ ಮಾಡಿರೋದು. ಐ ಹರ್ಡ್ ಅವರು ವಿಕ್ಟೋರಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರು ಮಹೇಂದ್ರ ಅವರು ಅಂತ ಹೇಳಿ. ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬಹಳಷ್ಟು ಜನ ಬಡವರು ಬರ್ತಾರೆ, ಅಥವಾ ಬಹಳ ಆ ಥರದವರೇ ಬರ್ತಾರೆ. ಅಂದ್ರೆ ಇಂಥ ಅಂದ್ರೆ ಗವರ್ಮೆಂಟ್ ಇದ್ರಲ್ಲಿ ಕೆಲಸ ಮಾಡ್ಕೊಂಡು ಈ ರೀತಿ ಕೆಲಸ ಮಾಡಿದ್ರೆ ಡಾಕ್ಟರ್ಸ್ನ ಹೇಗ್ ನಂಬೋದು ಈಗ ಅನ್ನೋ ಪ್ರಶ್ನೆ ಬಂದ್ಬಿಟ್ಟಿದೆ. ಅಂಡ್ ಒಬ್ಬ ಎಜುಕೇಟೆಡ್ ಸೊಸೈಟಿಲಿ ಇತ್ಕೊಂಡಂತ ವ್ಯಕ್ತಿ, ಅಷ್ಟೆಲ್ಲ ಓದ್ಕೊಂಡಿರುವಂತ ವ್ಯಕ್ತಿ ಈ ರೀತಿಯಾದಂತ ಕೃತ್ಯದನ್ನ ಮಾಡ್ತಾರೆ ಅಂತಂದ್ರೆ, ಅಂಡ್ ರಿಯಲಿ ಸಾರಿ, ಕೃತಿಕಾ ಅವ್ರನ್ನ ನೋಡ್ತಾ ಇದ್ರೆ ನಮ್ಗೆ ಬೇಜಾರಾಗುತ್ತೆ. ಎಷ್ಟು ಚೆನ್ನಾಗಿದ್ದಂತ ಹೆಣ್ಮಗಳು, ಯಾವ ರೀತಿ ನಂಬೋದು ಡಾಕ್ಟರ್ಸ್ ಅನ್ನೋದೇ ಈಗ ಪ್ರಶ್ನೆ ಆಗ್ತಾ ಇದೆ. ಧೈರ್ಯನೇ ಬರ್ತಾ ಇಲ್ಲ ಸಾಮಾನ್ಯರಿಗೆ ಡಾಕ್ಟರ್ಸ್ ಹತ್ರ ಹೋಗೋದಕ್ಕೆ. ಖಂಡಿತ. ಅಂದ್ರೆ ಕೃತಿಕಾ ಅವ್ರ ಮೇಲೆ ಇಟ್ಟಿರೋ ಟ್ರಸ್ಟ್ ಅಂತ ಹೇಳ್ಬೋದು. ಆಸ್ ಅ ಹಸ್ಬೆಂಡ್ ಅಂಡ್ ಅ ಡಾಕ್ಟರ್ ಅವ್ರು ಕೊಡೋ ಟ್ರೀಟ್ಮೆಂಟ್ ಬೆಸ್ಟ್ ಆಗಿರುತ್ತೆ. ಏನಕ್ಕೆ ಅಂದ್ರೆ ಅವಾಗ ಗ್ಯಾಸ್ಟ್ರೈಟಿಸ್ ಬಂದಾಗನು ಅವ್ರು ಮಾಡ್ತಾ ಇರೋ ಕೋರ್ಸೇ ಗ್ಯಾಸ್ಟ್ರೋ ಸರ್ಜನ್ ಅಲ್ವಾ ಅವರು. ಸೊ ಅವ್ರಿಗೆ ಎಲ್ಲ ಗೊತ್ತಿರತ್ತೆ, ಅವ್ರಿಗೆ ಕಂಪ್ಲೀಟ್ ಆಗಿ ನಾಲೆಜ್ ಇರುತ್ತೆ. ಅದಕ್ಕೆ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಅಂತ ನಂಬಿನೇ ಒಪ್ಕೊಂತಾ ಇದ್ದಿದ್ದು. ಸೊ ಇದೆಲ್ಲ ದಿಸ್ ಇಸ್ ನಥಿಂಗ್ ಬಟ್ ಬಿಟ್ರೇಯಲ್ ಅಂತ ಹೇಳ್ಬೋದು.
ಸಿ ಎಕ್ಸ್ಟ್ರಾ ಮ್ಯಾರೈಟಲ್ ಅಫೇರ್ ಇತ್ತು ಅಂತಂದ್ರೂ ಇಫ್ ಹಿಸ್ ನಾಟ್ ಓಕೆ ವಿತ್ ಕೃತಿಕಾ ಹಿ ವುಡ್ ಹ್ಯಾವ್ ಡಿವೋರ್ಸ್ಡ್ ಹರ್. Yes, ಡಿವೋರ್ಸ್ ಮಾಡ್ಬೋದಾಗಿತ್ತು, ಬೇಡ ಅಂತ ಹೇಳ್ಬಿಡ್ಬೋದಾಗಿತ್ತು. ಬಟ್ ಈ ರೀತಿ ಮಾಡಿರೋದು ಇದು ನಿಜವಾಗ್ಲೂ ಅಕ್ಷಮ್ಯ ಅಂಡ್ ಬಹಳ ನೋವಾಗ್ತಿದೆ ನಿಖಿತಾ ಅವರೇ. ಖಂಡಿತ. ಅಂಡ್ ತುಂಬಾ ಜನ ಈಗ ಪ್ರಶ್ನೆ ಮಾಡ್ತಿದ್ದಾರೆ, ಈಗ ಬೇರೆ ಹೆಣ್ಮಕ್ಳು ಯಾರಾದ್ರೂ ಡಾಕ್ಟರ್ಸ್ನ ಮದ್ವೆ ಆಗ್ಬೇಕಂದ್ರೂ ಯೋಚನೆ ಮಾಡ್ತಿದ್ದಾರೆ, ಹೇಗಪ್ಪ ಡಾಕ್ಟರ್ ಜೊತೆ ಜೀವನ ಮಾಡಕ್ಕಾಗತ್ತಾ, ಡಾಕ್ಟರ್ಸ್ನ ಮದ್ವೆ ಆಗೋದು ಹೇಗೆ, ಅಥವಾ ಒಬ್ಬ ನಂಬಿ ಒಬ್ಬ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋದು ಹೇಗೆ ಅಂತ. ಖಂಡಿತ ಮ್ಯಾಮ್, ಇದು ತುಂಬಾ ಭಯ ಮೂಡ್ಸತ್ತೆ, ಎಲ್ಲಾ ಜನರಲ್ಲೂ ತುಂಬಾ ಭಯ ಮೂಡ್ಸತ್ತೆ. ಇದು ಡಾಕ್ಟರ್ ಆಗಿ ಇನ್ನೊಬ್ಬ ಡಾಕ್ಟರ್ಗೆ ಹಿಂಗ್ ಮಾಡಿದಾರೆ ಅಂದ್ರೆ ಇನ್ ಸಾಮಾನ್ಯ ಜನ ಕತೆ ಏನು ಅಂತ ಭಯ ಆಗತ್ತೆ. ಅಂಡ್ ಇದು ಆಲ್ಮೋಸ್ಟ್ 6 months ಇಂದ ನಿಮ್ಗೆ ಏನು ಡೌಟೇ ಬರ್ಲಿಲ್ವಾ ಆತನ ಮೇಲೆ? ಅಂದ್ರೆ ಈ ವಿಚಾರ ಹೊರಗಡೆ ರಿಪೋರ್ಟ್ಸ್ ಬರೋವರೆಗೂ ಏನು ಡೌಟೇ ಇರ್ಲಿಲ್ವಾ ನಿಖಿತಾ, ಹೇಗೆ ನಿಮ್ಗೆ? 6 months ಇಂದ ಅವ್ನು ತುಂಬಾ ಚೆನ್ನಾಗಿ ಓಡಾಡ್ಕೊಂಡಿದ್ದ. ಅಂದ್ರೆ ಅಪ್ಪ ಅಮ್ಮ ಜೊತೆನೂ ತುಂಬಾ ಒಂದು 3-4 ಸತಿ ಭೇಟಿನೂ ಮಾಡಿದ್ರು. ಹಂಗೆ ಲೈಕ್ ಅವನು ಸ್ವಲ್ಪ ದುಃಖದಲ್ಲಿದ್ದಂಗೆ ಎಲ್ಲ ನಟಿಸ್ಕೊಂಡು ಹಂಗೆ ಇರ್ತಾ ಇದ್ರು. ಸೊ ಅದಕ್ಕೆ ಏನು ಅನುಮಾನ ಬಂದಿಲ್ಲ ಅವಾಗ. ಓಕೆ ಓಕೆ. ಸಿ ಬಹಳಷ್ಟು ಜನ ಹೆಣ್ಮಕ್ಳಿಗೆ ಇದೇ ರೀತಿ ಅನ್ಯಾಯ ಆಗ್ತಿದೆ ನಿಖಿತಾ. ಎಜುಕೇಟೆಡ್ ಸೊಸೈಟಿ ಇರಲಿ ಅಥವಾ ಯಾರೇ ಆಗಿರ್ಲಿ, ಇವತ್ತು ಹೆಣ್ಮಕ್ಳಿಗೆ ತುಂಬಾನೇ ಈ ರೀತಿ ಅನ್ಯಾಯ ಆಗ್ತಾ ಇದೆ. ಮೊದ್ಲೆಲ್ಲ ಯಾರೋ ಹೊರಗಡೆಯವ್ರು ಬಂದು ಸಾಯಿಸ್ಬಿಡ್ತಾರೆ ಅನ್ನೋ ಭಯ ಇತ್ತು. ಈಗ ಮನೆಯಲ್ಲೇ ಈ ರೀತಿಯಾದಂಥ ಕೊಲೆ ಪ್ರಕರಣಗಳು ನಡೀತಾ ಇರೋದು. ಅದು ಗೊತ್ತಾಗದೇ ಇರೋ ಹಾಗೆ ಮೆಡಿಸಿನ್ ನಿಂದ ಸಾಯಿಸ್ಬಿಡೋದು ಅಂತ ಅಂದ್ರೆ ಅಪ್ಪ ನೆನ್ಸ್ಕೊಳಕ್ಕೂ ನಿಜವಾಗ್ಲೂ ಭಯ ಆಗತ್ತೆ. ಸೊಸೈಟಿಗೆ ಬೀಯಿಂಗ್ ಅ ಡಾಕ್ಟರ್ ಏನ್ ಮೆಸೇಜ್ ಕೊಡ್ತೀರಿ ನಿಖಿತಾ? ನಾನ್ ಕೇಳ್ಕೊಳ್ಳೋದು ಒಂದೇ, ನಿಮ್ಗೆ ಇವನ್ 0.5% ಡೌಟ್ ಬಂದ್ರು, ಏನೋ ಇದು ಸರಿಯಾಗಿ ನಡೀತಿಲ್ಲ ಅಂತ ಡೌಟ್ ಬಂದ್ರು ಇಮಿಡಿಯೇಟ್ ಆಗಿ ನೀವು ಬೇರೆ ತಜ್ಞರ ಹತ್ರ ತೋರ್ಸೋದೋ ಇಲ್ಲ ಇನ್ವೆಸ್ಟಿಗೇಷನ್ ಮಾಡೋದೋ ಮಾಡ್ಬೇಕು. ಆಮೇಲೆ like and also in this case the highest sentence should be given to him because future ಅಲ್ಲಿ ಯಾರನ್ನು ಈ ತರ ಮಾಡಕ್ಕೆ ಧೈರ್ಯ ಮಾಡಬಾರ್ದು ಅಂತ ನಾನು ತಿಳ್ಸಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಖಿತಾ ಅವರೇ, ಪವರ್ ಟಿವಿ ಜೊತೆ ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು. ಎಸ್, ಇದಷ್ಟು ಕೃತಿಕಾ ಅವರ ಸಹೋದರಿ ನಿಖಿತಾ ಮತ್ತೆ ಅವರ ತಂದೆ ಮುನಿರೆಡ್ಡಿ ಅವರ ಮಾತುಗಳಾಗಿತ್ತು.